ಸಮಯ ಬಹಳ ಆಗ್ಯದ. ಸ್ವಾಮಿ ವಿವೇಕಾನಂದರು ಯಾವಾಗಲೂ ಹೇಳೋರು, ಹಸಿದವ್ರ ಮುಂದೆ ಯಾಕಪ್ಪ ಉಪದೇಶ ಮಾಡ್ತಿ? ಹಸಿದವರಿಗೆ ಬೇಕಾಗಿರುವಂಥದ್ದು ಅನ್ನವನ್ನು ನೀಡಬೇಕು ಅಂತ ಹೇಳಿ. ಆದರೆ ಅಲ್ಲಮ ಪ್ರಭುದೇವರು ಹೇಳ್ತಾರೆ, ಒಲಿ ಮೇಲಿನ ಅಡಿಗೆ ಊಟ ಮಾಡ್ತಿರೋ ಏನು ತಲೆ ಮೇಲಿನ ಅಡಿಗೆ ಊಟ ಮಾಡ್ತಿರೋ? ಒಲಿ ಮೇಲಿನ ಅಡಿಗೆ ಊಟ ಮಾಡಿದ್ರಿ ಅಂದರೆ 4 ಗಂಟೆಗಳವರೆಗೆ ಸಂತೃಪ್ತಿ ಸಿಗ್ತದೆ. ಅದಕ್ಕೆ ತಲೆ ಮೇಲಿನ ಅಡಿಗೆ ಊಟ ಮಾಡಿಬಿಟ್ಟಿವಿ ಅಂದರೆ ಜೀವನ ಪರ್ಯಂತ ಸಂತೃಪ್ತಿ ಸಿಗ್ತೈತಿ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಸಾವಿರ ಜನ ಭಕ್ತರೆಲ್ಲ ನೀವೆಲ್ಲ ಇಲ್ಲಿ ಸೇರಿದ್ದೀರಿ. ನೀವು ಹಿಂದೂ ಮಹಾಸಾಗರವನ್ನ, ಅರಬ್ಬಿ ಮಹಾಸಮುದ್ರವನ್ನ ನೋಡಬೇಕು ಅಂದರೆ ನೀವು ಕನ್ಯಾಕುಮಾರಿ ಕಡೆಗೆ ಹೋಗಬೇಕು. ಭಕ್ತ ಮಹಾಸಾಗರವನ್ನು ನೋಡಬೇಕಾಗಿತ್ತು ಅಂದರೆ ನೀವು ಮುಗುಳುಕೋಟದ ಕಡೆಗೆ ಬಂದು ಬಿಟ್ರಿ ಅಂದರೆ ಇಲ್ಲಿ ಭಕ್ತ ಮಹಾಸಾಗರವನ್ನು ನೀವು ನೋಡಬಹುದು. ನನಗೆ ಯಾಕಿಷ್ಟು ಖುಷಿ ಅನಿಸ್ತದೆ ಅಂದರೆ ಸಮಯ 2 ಗಂಟೆ ಆಗ್ತಾ ಬಂತು. ನಿಮಗೆ ಯಾರಿಗೂ ಊಟದ ಕಡೆಗೆ ಲಕ್ಷ್ಯ ಇಲ್ಲ. ಗುರುಗಳ ಮಾತುಗಳನ್ನು ಕೇಳಬೇಕು ಅಂತ ಹೇಳಿ ತದೇಕ ಚಿತ್ತದಿಂದ ತಾವೆಲ್ಲರೂ ನೋಡ್ತಾ ಕುಳಿತುಕೊಂಡಿದ್ದೀರಿ. ಸ್ವಾಮಿ ವಿವೇಕಾನಂದರು ಬಹಳ ಅದ್ಭುತವಾದ ಮಾತುಗಳನ್ನು ಹೇಳೋರು. ಆ ಮಾತನ್ನು ಹೇಳಿ ನನ್ನ ಮಾತನ್ನು ಪೂರ್ಣಗೊಳಿಸ್ತೀನಿ. 1893 ಸಂದರ್ಭದಲ್ಲಿ ಶಿಕಾಗೋದಲ್ಲಿ ವಿಶ್ವ ಧರ್ಮ ಸಮ್ಮೇಳನ ನಡೆದಿರುವಂತಹ ಸಂದರ್ಭದಲ್ಲಿ ಭಾರತ ದೇಶದ ಮಹಾನತೆ ಗಹನತೆಗಳ ಕುರಿತಾಗಿ ಓತಪ್ರೋತವಾಗಿ ಪುಂಖಾನುಪುಂಖವಾಗಿ ಬೋಧಪ್ರದವಾಗಿ ಚಿಂತನಪರ ಮಾತುಗಳನ್ನು ವಿವೇಕಾನಂದರು ಹಂಚಿಕೊಂಡ್ರು. ಅವರ ಮಾತುಗಳ ಕುರಿತಾಗಿ ಜಗತ್ತಿನ ಎಲ್ಲ ಜನಾಂಗದ ಲಕ್ಷ್ಯ ಎಲ್ಲ ಈ ಕಡೆ ಬರೋದಕ್ಕೆ ಪ್ರಾರಂಭ ಆಯಿತು. ವಿವೇಕಾನಂದರನ್ನು ತದೇಕ ದೃಷ್ಟಿಯಿಂದ ನೋಡ್ತಾ ಇದ್ರು. ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ತಾವೆಲ್ಲ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಮಾತೃ ದೇವೋಭವ, ಪಿತೃ ದೇವೋಭವ, ಅತಿಥಿ ದೇವೋಭವ, ಆಚಾರ್ಯ ದೇವೋಭವ ಅಂತ ವೇದಗಳು ಹೇಳ್ಕೊಂತ ಬಂದವು. ನಮ್ಮ ಸ್ವಾಮಿ ವಿವೇಕಾನಂದರು ಏನು ಹೇಳಬಹುದು? ವಿವೇಕಾನಂದರು ಮುಂದುವರೆದು ಹೇಳ್ತಾರೆ, ಕೇವಲ ಮಾತೃ ದೇವೋಭವ ಅಲ್ಲ, ಪಿತೃ ದೇವೋಭವ ಅಲ್ಲ, ಅತಿಥಿ ದೇವೋಭವ, ಆಚಾರ್ಯ ದೇವೋಭವ ಇಷ್ಟಕ್ಕೆ ಸಾಲೋದಿಲ್ಲ, ದರಿದ್ರ ದೇವೋಭವ ಅಂತ ಹೇಳಿದರು. ತುಂಬ ದೊಡ್ಡದಾಗಿರುವಂಥ ಮಾತಿದು. ದರಿದ್ರದ ಕಲ್ಯಾಣ ಆಗಬೇಕು. ಸನ್ಮಾನ್ಯ ಶ್ರೀ ಅಂಬೇಡ್ಕರ್ ಅವರ ಆಶಯ ಏನು ಅಂದರೆ, ಸಂವಿಧಾನದ ಆಶಯ ಏನು ಅಂದರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ಹೇಳಿ ಹೋರಾಟ ಮಾಡ್ತಾರೆ. ದರಿದ್ರ ದೇವೋಭವ ಅಂತ ತಿಳ್ಕೊಂಡು ವಿವೇಕಾನಂದರು ಹೇಳಿದ್ರಲ್ಲ, ಹಂಗೆ ಈ ನಾಡಿನ ಬಡ ಮಕ್ಕಳ ಕಲ್ಯಾಣಕ್ಕಾಗಿ ನಾನು ಜೋಳಿಗೆ ಹಾಕೊಂಡು ತಿರ್ಕೊಂಡು ಬಂದು ಕರ್ಕೊಂಡು ಉಣ್ತೀನಿ ಅನ್ನುವಂತಹ ವಿಚಾರವನ್ನು ಪರಮ ಪೂಜ್ಯರು ಮಾಡ್ತಾ ಇದ್ದಾರಲ್ಲ. ನಾವೆಲ್ಲರೂ ಜೋರಾಗಿ ಚಪ್ಪಾಳಿಯನ್ನು ತಟ್ಟಿ ಪೂಜ್ಯನೀಯ ಗುರುಗಳಿಗೆ ಗುರುವಂದನೆಯನ್ನು ಸಲ್ಲಿಸಬೇಕು. ನಾವು ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು. ಪರಿಸ್ಥಿತಿ ಭಾಳ ಗಂಭೀರ ಇದೆ. ನೀವು ಸದ್ಯದ ವ್ಯವಸ್ಥೆಯನ್ನು ನೋಡಿಬಿಟ್ರಿ ಅಂದರೆ, ಈಗ ನೋಡ್ರಿ ಬಾಂಗ್ಲಾದೇಶದ ಕಡೆಗೆ ಜಗತ್ತಿನ ಗಮನವೆಲ್ಲ ನೆಟ್ಟದ. ಜಂಜಿ ಅಂತ ಒಂದು ಟ್ರೆಂಡ್ ಶುರುವಾಗ್ಯದ. ಏನಂಗಂದ್ರೆ, ಜಂಜಿ ಅಂದರೆ ಏನೋ, ಬಹಳ ದೊಡ್ಡ ಪ್ರಮಾಣದಲ್ಲಿ ಯುವಕರೆಲ್ಲರೂ ದಂಗೆ ಏಳೋದು. ಯಾವುದಕ್ಕಾಗಿ ದಂಗೆ ಏಳೋದು? ಸಮಾಜದಲ್ಲಿ ಸ್ಥಾಪಿತವಾಗಿರುವಂತಹ ಏನಾದರೂ ಈ ಉದ್ದೇಶಗಳು ಈಡೇರಲಿಲ್ಲ ಅಂದರೆ ದಂಗೆ ಎದ್ದು ಬಿಡ್ತಾರೆ ಅವರೆಲ್ಲ. ಇವತ್ತು ಬಾಂಗ್ಲಾದೇಶವನ್ನು ನೋಡಿಬಿಟ್ರಿ ಅಂದರೆ ನಾವೆಲ್ಲ ಮಮ್ಮಲವಾಗಿ ಮರಗುತ್ತೇವೆ. ಕಾರಣ ಏನು ಅಂದರೆ ಅಲ್ಲಿ ಹಿಂಸಾಚಾರ ನಡೆದಿದೆ. ಹಿಂಸಾಚಾರದಿಂದ ಈ ಜಗತ್ತಿನಲ್ಲಿ ವಿಶ್ವ ಶಾಂತಿಯನ್ನು ಸಾಧಿಸೋದಕ್ಕೆ ಸಾಧ್ಯವಾಗುವುದಿಲ್ಲ. ಜಾತಿ, ಮತ, ಪಂಥ, ಪಂಗಡ, ವರ್ಗ, ವರ್ಣ, ದೊಡ್ಡವರು, ಸಣ್ಣವರು, ಬಡವರು, ಶ್ರೀಮಂತರು ನಾವೆಲ್ಲರೂ ಒಂದೇ, ನಮಗೊಬ್ಬನೇ ತಂದೆ ಅನ್ನುವಂತಹ ಸಂದೇಶವನ್ನು ಇಟ್ಟುಕೊಂಡು ನಾವೆಲ್ಲರೂ ಮುನ್ನಡೆಯುವಂತಹ ಒಂದು ಶತಮಾನ ಯಾವುದಾದ್ರೂ ಇದ್ರೆ ಅದು 21ನೇ ಶತಮಾನ. ಇಂತಹ ಮಟ್ಟಗಳಿಂದ ನಾವೆಲ್ಲರೂ ಸದಾಚಾರವನ್ನು ಬಿತ್ತಬೇಕು, ಹಿಂಸಾಚಾರ ಅನ್ನುವಂಥದ್ದು ಅಳಿಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಸಣ್ಣ ಸಣ್ಣ ಮಕ್ಕಳೆಲ್ಲ ಕೂತ್ಕೊಂಡಾರ. ನೋಡ್ರಿ ನೀವು, ನನ್ನ ಜೊತೆಗೆ ಅಪ್ಪ ಅವ್ರು ಯಾವಾಗಲೂ ಮಾತಾಡ್ತಿರ್ತಾರೆ. ನಾವು ಏನು ಮಾಡ್ಬೇಕಾಗಿದೆ ಹೇಳ್ರಿ ಅಪ್ಪ ಅವ್ರ, ಈ ಸಣ್ಣ ಸಣ್ಣ ಮಕ್ಕಳಿಗಾಗಿ ನಾವು ಏನು ಮಾಡ್ಬೇಕಾಗಿದೆ ನೋಡ್ರಿ, ಏನು ಮಾಡ್ಬೇಕಾಗಿದೆ ಅನ್ನುವಂಥದ್ರ ಬಗ್ಗೆ ವಿಚಾರ ಮಾಡಬೇಕು ಅಂತ ಹೇಳಿ. ನೋಡಿ, ಭಾರತ ದೇಶಕ್ಕೆ ಏನಾದರೂ ಕಂಪ್ಯೂಟರ್ಗಳ ಕೊರತೆ ಆಯಿತು ಅಂದರೆ ನಾವು ಬೇರೆ ದೇಶದಿಂದ ತರಿಸ್ಕೊಳ್ಬಹುದು. ಭಾರತ ದೇಶಕ್ಕೆ ಕಾರ್ಗಳ ಕೊರತೆ ಆಯಿತು ಅಂದರೆ ನಾವು ಜರ್ಮನ್ ದೇಶದಿಂದನೋ ಅಮೆರಿಕ ದೇಶದಿಂದನೋ ತರಿಸ್ಕೊಳ್ಬಹುದು. ಭಾರತ ದೇಶಕ್ಕೆ ಗೋಧಿಯ ಕೊರತೆ ಆಯಿತು ಅಂದ್ರೂ ಕೂಡ ನಾವು ಬೇರೆ ದೇಶದಿಂದ ತರಿಸ್ಕೊಳ್ಬಹುದು. ಸಂಸ್ಕಾರವಂತ ಮಕ್ಕಳ ಕೊರತೆ ಆಯಿತು ಅಂದರೆ ನಾವು ಯಾವ ದೇಶದಿಂದ ತರಿಸ್ಕೊಳ್ಬೇಕು? ನಾವು ಭಾರತ ದೇಶದಿಂದನೇ ಸಂಸ್ಕಾರ ಕೊಡಬೇಕು. ಅದಕ್ಕೆ ಮಕ್ಕಳಿಗೆ ಕೇವಲ ಅಕ್ಷರವನ್ನು ಕಲಿಸಿಬಿಟ್ರಿ ಅಂದರೆ ಮಕ್ಕಳು ಭ್ರಷ್ಟರಾಗಬಹುದು. ಯಾಕಂದ್ರೆ ನೀವು ಸಣ್ಣಾಗಿದ್ದಾಗ ಅವ್ರನ್ನ ಚಲೋ ತಂಗಿ ಓದ್ಲಿ ಅಂತ ತಿಳ್ಕೊಂಡು ಮಂಗಳೂರಿಗೆ ಹೋಗಿಟ್ಟು ಬರ್ತೀರಿ. ಅಲ್ಲಿ ಚಲೋ ರೀತಿ ಒಳಗೆ ಅವ್ರು ಓದುತ್ತಾರ, ಹಾಸ್ಟೆಲ್ನೊಳಗೆ ಇರ್ತಾರ, ಅನ್ನ ಸಾರ ಊಟ ಮಾಡಿದ್ರು ಚಿಂತೆಲ್ಲ ಓದ್ತಾರ. ಇನ್ಫೋಸಿಸ್ನೊಳಗೆ ನೌಕರಿ ಸಿಗ್ತೈತಿ, ಅಮೇರಿಕಾಕ್ಕೆ ಹೋಗ್ತಾರೆ. ಇಲ್ಲಿ ನಿಮಗೆ ವಯಸ್ಸಾಗ್ತದೆ, ನಿಮಗೆ ಆರಾಮ್ ತಪ್ತೈತಿ. ಅವಾಗ ನೀವು ಫೋನ್ ಮಾಡ್ತೀರಿ, ಮಗನ ಎಲ್ಲಿದೆ ಅಂತ ತಿಳ್ಕೊಂಡು ಕೇಳ್ತೀರಿ.
ಹೇಳ್ತೀರಿ, ನಾನು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ಅವ ಹೇಳ್ತಾನೆ. ಅವ ವಿಚಾರ ಮಾಡ್ತಾನೆ, ನಮ್ಮ ಅವ್ವ ಅಪ್ಪಗೆ ಆರಾಮ್ ತಪ್ಪಾಕತ್ತೈತೆ ಅಂದ್ರೆ ನಾವು ವಿಚಾರ ಮಾಡಬೇಕು. ಈಗ ಇವ್ರು ನಾವು ಸಣ್ಣಾಗಿದ್ದಾಗ ನಮ್ಮನ್ನು ಇವ್ರು ಹಾಸ್ಟೆಲ್ ಕಿಟ್ ಬಂದಾರಂದ್ರೆ ಈಗ ನಾ ಇವ್ರನ್ನ ಹಾಸ್ಟೆಲ್ ಕಿಟ್ ಬರ್ಬೇಕಂತ ಅವ ವಿಚಾರ ಮಾಡ್ತಾನೆ. ನೀವು ಸಣ್ಣ ಸಣ್ಣ ಮಕ್ಕಳೆಲ್ಲರನ್ನೂ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ಅಮೇರಿಕಾ ಕಳಿಸ್ತೀರಿ, ನೀವೆಲ್ಲ ಎಲ್ಲಿ ಹೋಗೋದು? ಒಂದು ಕೈಚೀಲ ಹಿಡ್ಕೊಂಡು ವೃದ್ಧಾಶ್ರಮಕ್ಕೆ ಹೋಗೋದು. ನಾನು ಭಾಳ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳೋದಕ್ಕೆ ನಾನು ಬಯಸ್ತೇನೆ. ನಿಮ್ಮ ಮಕ್ಕಳನ್ನ ಮುಗುಳುಕೋಡದ ಮಠದ ಗುರುಕುಲಕ್ಕೆ ನೀವು ತಂದು ಬಿಟ್ರಿ ಅಂದ್ರೆ ನಿಮ್ಮ ಯಾವ ಮಕ್ಕಳು ಕೂಡ ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಕಳಿಸುವಂತ ಪ್ರಶ್ನೆ ಬರಂಗಿಲ್ಲ. ಯಾಕಂದ್ರೆ ಅಪ್ಪ ಅವರು ಕೇವಲ ಅಕ್ಷರವನ್ನು ಕಲಿಸಂಗಿಲ್ಲ, ಅಕ್ಷರದ ಜೊತೆಗೆ ಸಂಸ್ಕಾರವನ್ನು ನೀಡ್ತಾರ ಅನ್ನುವಂಥದ್ದು. ನೋಡ್ರಿ, ಈಗ ಮೊಬೈಲ್ ಯುಗ ನಡೆದದ. ಅಪ್ಪಿ ತಪ್ಪಿ ಮೊಬೈಲ್ ಏನಾದರೂ ಟಕ್ ಅಂತ ಬಂದ್ ಆಗಿಬಿಟ್ರೆ ಏನಾಕೈತಪ್ಪ? ನಾನೊಬ್ಬ ಮನೋವಿಜ್ಞಾನಿಗೆ ಒಂದು ಲೇಖನ ಓದ್ತಿದ್ದೆ. ಹಂಗೇನಾದ್ರೂ ಎಲ್ಲರ ಮೊಬೈಲ್ ಫೋನ್ಗಳು ಒಮ್ಮೆ ಬಂದ್ ಆಗಿಬಿಟ್ರೆ ಏನಾಗ್ತದೆ? 100ಕ್ಕೆ 70% ಮಂದಿಗೆ ಹುಚ್ಚು ಹಿಡಿತೈತಂತ್ರಿ. ಅಪ್ಪಿ ತಪ್ಪಿ ಮೊಬೈಲ್ ಫೋನ್ಗಳು ಒಮ್ಮೆ ಏನಾದರೂ ಬಂದ್ ಆಗಿಬಿಟ್ರೆ 100ಕ್ಕೆ 70% ಮಂದಿಗೆ ಹುಚ್ಚು ಹಿಡಿತದ ಅಂತ. ಇನ್ನು 30% ಮಂದಿಗೆ ಹುಚ್ಚು ಹಿಡಿಯಂಗಿಲ್ಲ. ಎಂಥವ್ರಿಗೆ ಹುಚ್ಚು ಹಿಡಿಯಂಗಿಲ್ಲ ಅಂದ್ರೆ ಸಮಯ 2 ಗಂಟೆ ಆದ್ರೂ ಕೂಡ ನಾವು ಅಪ್ಪವ್ರ ಆಶೀರ್ವಚನ ಕೇಳ್ಬೇಕಂತ ತಿಳ್ಕೊಂಡು ಏನಿಲ್ಲಿ ಕುಂತಿರಲ್ಲ, ನಿಮ್ಮಂಥವ್ರಿಗೆ ಯಾರಿಗೂ ಹುಚ್ಚು ಹಿಡಿಯುವಂಥ ಪ್ರಶ್ನೆನೇ ಬರಂಗಿಲ್ಲ. ಯಾಕಂದ್ರೆ ನೀವು ಯಾರಿಗೂ ಮೊಬೈಲ್ ಗುಂಗಿಲ್ಲ. ಇಷ್ಟು ಹವಾ ಹಾಕೋತ ಹೋಗ್ಬೇಕ್ರಿ ನಿಮಗೆ. ನಾವು ಭಾಷಣ ಮಾಡ್ಬೇಕಂದ್ರೆ ಹಿಂಗೆ ಹವಾ ಹಾಕೋತ ಹೋಗ್ಬೇಕ್ರಿ ನಿಮಗೆ, ನೀವೋ ದೊಡ್ಡವ್ರು ಅಂತ ಹೇಳಿ. ಆದ್ರೆ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಅನಿಸ್ತದೆ. ಇವತ್ತು ಭಾಳ ಕಡೆ ಇಷ್ಟು ಜನ ಸೇರಿಸ್ಬೇಕು ಅಂದ್ರೆ ಹೈರಾಣ ಬಿದ್ದು ಬಿಡ್ತಾರೆ ಎಲ್ಲರೂ. ಹೈರಾಣಕ್ಕೆ ಬೀಳೋದಂದ್ರೆ ಹೈರಾಣಕ್ಕೆ ಬಿದ್ದು ಬಿಡ್ತಾರೆ. ನಾನು ಇತ್ತೀಚೆಗೆ ಹಾವೇರಿಗೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಪ್ರವಚನ ಮಾಡುವಂಥ ಸಂದರ್ಭದಲ್ಲಿ ಸುಮಾರು 40,000 ಜನ ಎಲ್ಲ ಸೇರೋರು. ಸನ್ಮಾನ್ಯ ಶ್ರೀ ವಿಜಯೇಂದ್ರನವರು ಅಲ್ಲಿ ಬಂದಿದ್ರು. ಅಲ್ಲಿ ಹಾವೇರಿ ಹುಕ್ಕೇರಿ ಮಠದ ಪರಮ ಪೂಜ್ಯರು ಜೋಳಿಗೆಯನ್ನು ಹಿಡಿದುಕೊಂಡು ನಿಮ್ಮ ಮಕ್ಕಳನ್ನು ನನ್ನ ಜೋಳಿಗೆ ಒಳಗೆ ಹಾಕ್ರಿ ಅಂದಾಗ ವಿಜಯೇಂದ್ರ ಅವರು ಅಂದ್ರು, ನಾನು ನನ್ನದೇ ಒಂದು ಕಾಣಿಕೆ ಇರಲಿ ಅಂತ ತಿಳ್ಕೊಂಡು 11 ಲಕ್ಷ ರೂಪಾಯಿಯನ್ನ ಮಠದ ಜೋಳಿಗೆಗೆ ಅವರು ಸಮರ್ಪಣೆ ಮಾಡಿದರು. ಆ ಒಂದು ಹಾವೇರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಶಿವಾನಂದ ಪಾಟೀಲ್ರಂದ್ರು, ನಾನು 11 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿ. ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ನಮ್ಮ ಮುಗುಳುಕೋಡದ ಪರಮ ಪೂಜ್ಯ ಮಹಾಸ್ವಾಮೀಜಿಯವರು ಜೋಳಿಗೆಯನ್ನು ಹಾಕಿಕೊಂಡು ಮಕ್ಕಳಿಗೆ ಅಕ್ಷರವನ್ನು ಕಲಿಸುವುದರ ಜೊತೆಗೆ ಸಂಸ್ಕಾರವನ್ನು ಕಲಿಸುವುದಕ್ಕೆ ಮುಂದೆ ಬಂದಿದ್ದಾರಲ್ಲ, ನಾವು ಕೂಡ ಪರಮ ಪೂಜ್ಯರ ಜೊತೆಗೆ ಕೈ ಜೋಡಿಸಬೇಕು. ನೀವು ಕೈ ಜೋಡಿಸಿದ್ದೇ ಕರೆ ಆಯಿತು ಅಂದ್ರೆ ಈ ಕರ್ನಾಟಕ ಅನ್ನುವಂಥದ್ದು ಸುಶಿಕ್ಷಿತ ರಾಜ್ಯ ಆಗುತ್ತೆ, ಭಾರತ ವಿಶ್ವಗುರು ರಾಷ್ಟ್ರ ಆಗುತ್ತೆ. ಇದೆಲ್ಲ ಆಗಬೇಕು ಅಂದ್ರೆ ನಮ್ಮಂತ ಮಠಗಳ ಮೇಲೆ, ನಮ್ಮಂತ ಸ್ವಾಮಿಗಳ ಮೇಲೆ ಬಹುದೊಡ್ಡ ಜವಾಬ್ದಾರಿ ಅದ. ಆ ಜವಾಬ್ದಾರಿಯನ್ನು ನಾವೆಲ್ಲರೂ ಸಮರ್ಥವಾಗಿ ನಿಭಾಯಿಸುವಂತ ಶಕ್ತಿ ಭಗವಂತ ನಮಗೆ ಕೊಡ್ಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮುಗುಳುಕೋಡದ ಪರಮ ಪೂಜ್ಯರ ಈ ಒಂದು ಅದ್ಭುತವಾದ ಭಕ್ತಿಯ ವೈಭವವನ್ನು ನೋಡೋದೇ ಒಂದು ಆನಂದ, ಇಲ್ಲಿ ಸೇರಿರುವಂತದ್ದೇ ಒಂದು ಆನಂದ. ಸುಮಾರು 6-7 ತಿಂಗಳ ಹಿಂದೆ ರೈತರಿಗಾಗಿ ಬಹಳ ದೊಡ್ಡದಾಗಿರುವಂತ ಕಾರ್ಯಕ್ರಮ ಮಾಡಿದರು. ನಮ್ಮ ಅಲ್ಲಮಪ್ರಭು ಪಾಟೀಲ್ ಸರ್ ಅವರು ಬಹಳ ಚಂದ ಆ ಮಾತುಗಳನ್ನು ಹೇಳಿದರು. ರೈತರ ಮೇಲೆ ಪುಷ್ಪವೃಷ್ಟಿಯನ್ನು ಹೆಂಗ್ ಮಾಡುವುದು? ಹೆಲಿಕಾಪ್ಟರ್ ಮೂಲಕ ಮಾಡಬೇಕು. ನಾನು ರೈತರ ಬಗ್ಗೆ ಯಾಕೆ ಅಷ್ಟೊಂದು ಕಾಳಜಿಯಿಂದ ಮಾತಾಡ್ತೀನಿ ಅಂದ್ರೆ, ನಮ್ಮಂತ ಮಠಗಳು ಇರಲಿಲ್ಲ ಅಂದ್ರೂ ನಡೀತದೆ, ಸ್ವಾಮಿಗಳು ಇರಲಿಲ್ಲ ಅಂದ್ರೂ ನಡೀತದೆ, ಅಧಿಕಾರಿಗಳು ಇರಲಿಲ್ಲ ಅಂದ್ರೆ ನಡೀತದೆ, ಪೊಲೀಸರು ಇರಲಿಲ್ಲ ಅಂದ್ರೆ ನಡೀತದೆ, ರಾಜಕಾರಣಿಗಳು ಇರಲಿಲ್ಲ ಅಂದ್ರೆ ನಡೀತದೆ, ನಾವ್ ಯಾರೂ ಇರಲಿಲ್ಲ ಅಂದ್ರೂ ನಡೀತದೆ. ರೈತರು ಇರಲಿಲ್ಲ ಅಂದ್ರೆ ಈ ಜಗತ್ತಿನೊಳಗೆ ಏನೂ ನಡೆಯಂಗಿಲ್ಲ. ಅಂತ ರೈತರಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ನಾವು ರೈತರ ಬಗ್ಗೆ ಎಷ್ಟು ಮಾತಾಡೋದು ಹೇಳ್ರಿ. ಸೋಮರ್ಸೆಟ್ ಮಾಮ್ ಅಂತ ಒಬ್ಬರು ಇದ್ರು. ಇಂಗ್ಲೆಂಡಿನ ಒಬ್ಬ ಅದ್ಭುತವಾದ ವ್ಯಕ್ತಿಯವರು ಭಾರತವನ್ನೆಲ್ಲ ನೋಡ್ಕೊಂತ ಬಂದರು. ಭಾರತದಿಂದ ನಿಮ್ಗೆ ಏನು ಹಿಡಿಸಿದ ಹೇಳ್ರಿ ಅಂತ ತಿಳ್ಕೊಂಡು ಕೇಳಿದಾಗ ಇಂಗ್ಲೆಂಡಿನ ಒಬ್ಬ ದೊಡ್ಡ ವ್ಯಕ್ತಿ ಹೇಳ್ತಾರ, ನನಗೆ ಭಾರತದೊಳಗೆ ಏನು ಹಿಡಿಸ್ಲಿಲ್ಲ, ಒಬ್ಬ ರೈತ ರಂಟಿ ಹಿಡಿತಿದ್ದಲ್ಲ, ಅದು ನೋಡಿದ್ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ತನ್ನ ಬಣ್ಣ ಮಣ್ಣಿಗೆ ಕೊಟ್ಟು ಮಣ್ಣಿನ ಬಣ್ಣ ತೆಗೆದುಕೊಂಡು ಆ ಒಂದು ಅದ್ಭುತವಾದ ಕಾಯಕವನ್ನು ಮಾಡೋದನ್ನು ನೋಡಿ ನಾನು ಬಹಳ ಖುಷಿ ಪಟ್ಟೆ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂತ ರೈತರಿಗೆ ಬಹುದೊಡ್ಡ ಗೌರವವನ್ನು ನೀಡಿರುವಂತಹ ಒಂದು ಅಪರೂಪದ ಮಠ ಅಂದ್ರೆ ಅದು ಮುಗುಳುಕೋಡದ ಮಠ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಸಮಯ ಬಹಳ ಆಗ್ಯದ. ತಮಗೆಲ್ಲರಿಗೂ ಶುಭ ಕೋರಿ ನನ್ನ ಮಾತುಗಳನ್ನು ಪೂರ್ಣಗೊಳಿಸ್ತೇನೆ. ಶರಣಾರ್ಥಿಗಳು.